ಬಳ್ಳಾರಿಯ ದೇಗುಲದಲ್ಲಿ ಮಾಂಸ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನುಷ್ಯರು ಮಾಡಿದ ಕೃತ್ಯ ಅಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಾಯಿ ಅಥವಾ ಬೆಕ್ಕು ತಂದು ಹಾಕಿರಬಹುದು. ನಾವು 40ರಿಂದ 45 ವರ್ಷದಿಂದ ನೋಡ್ತಾ ಇದ್ದೀವಿ. ವೀರಾಂಜನೇಯನಿಗೆ ನಿತ್ಯ ಎಲ್ಲರೂ ಕೂಡ ಪೂಜೆ ಮಾಡ್ತೀವಿ. ಈ ಬಗ್ಗೆ ಸೂಕ್ತ ತನಿಖೆ ಆಗ್ಲಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆಂಜನೇಯ ಸ್ವಾಮಿ ದೇಗುಲ ಅದು. ಅಲ್ಲಿ ಮಾಂಸ ಪತ್ತೆಯಾಗಿತ್ತು. ಆ ವಿಚಾರ ತಿಳಿತಾ ಇದ್ದಂತೆ ಅಲ್ಲಿನ ಸ್ಥಳೀಯರು, ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಏನಾಯ್ತು ಏನು ಅನ್ನುವಂಥ ವಿಚಾರದ ಕುರಿತಂತೆ ಚರ್ಚೆ ಕೂಡ ಆಯಿತು. ಸದ್ಯ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ನಾಯಿ ಅಥವಾ ಬೆಕ್ಕು ಮಾಡಿರಬಹುದು ಅಂತ. ಸ್ವಾಮಿ ಸ್ವಾಮಿ ಬೆಳಗ ಮುಂಜಾನೆ 5 ಗಂಟೆಲಿಂದ ಎಲ್ಲರೂ ಅವತ್ತು ನಡೆದಿಲ್ಲ, ಇದು ಇವಾಗ ನಡೆದಿರೋದು. ಅದು ಏನಂದ್ರೆ ಕಾಸು ಹಾಕ್ಯಾವೋ ನಾಯಿ ಆಗ್ಯಾವೋ ಗೊತ್ತಿಲ್ಲ. ಮನುಷ್ಯರಂತೂ ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ನಾನು ಬಂದು ಇಲ್ಲಿ ನಾಗಲ್ಕೆರೆ ಗಂಡನ ಮನೆಗೆ ಬಂದು 45 ವರ್ಷ ಆಯ್ತು ಬಾಳೆ ಮಾಡೋಕ್ಕಿಲ್ಲಿ. ಇಂಥದ್ದು ಯಾವತ್ತೂ ನಡೆದೇ ಇಲ್ಲ ಸರ್. ಇದು ಯಾರು ಮಾಡ್ಯಾರ ಅದಕ್ಕೆ ತನಿಖೆ ಆಗಲೇ ಬಿಡು, ಆಗಲಿ. ಪ್ರಾಣಿಗಳು ಹಾಕಿರ್ಬೋದಂತ ನನಗೆ ಡೌಟು. ಮನುಷ್ಯರಂತೂ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ನಾವು ಮೊನ್ನೆ ಇದು ಮಾಡಿದ್ವಲ್ಲ, ನಾವು ಎಲ್ಲ ರಂಗೋಲಿ ಪೋಟಿ ಪಾರ್ಟಿಸಿಪೇಟ್ ಮಾಡಿದ್ವಲ್ಲ, ನಾವೆಲ್ಲರೂ ಸಪೋರ್ಟ್ ಇದೀವಿ ಗುಡಿಗೆ. ನಾವು ಏರಿಯಾದಗಳವ್ರು ಮತ್ತು ಬೇರೆ ಯಾರು ಮಾಡ್ತಾರೋ ಅದಕ್ಕೆ ಅವ್ರಿಗೆ ದೇವ್ರಿಗೆ ಬಿಟ್ಟಿದ್ದು ಅದು. ನಾವಂತೂ ಇಲ್ಲಿ ಫುಲ್ಲು ಗುಡಿಗೆ ಸಪೋರ್ಟ್ ಸರ್. ನಾವು ಯಾರು ಮಾಡಿಲ್ಲ ಸರ್. ಸುಮ್ಮನೆ ಮನುಷ್ಯರ ಮ್ಯಾಗ ಹಾಕಬಾರ್ದು ನಾವು. ಇಲ್ಲಿನ ಅಲ್ಲಿ SP ಕೂಡ ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನು ನಾಗಲಕೆರೆ ಆಂಜನೇಯ ಟೆಂಪಲ್ ಇದೆ. ಈ ಟೆಂಪಲ್ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರನ್ನೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನು ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನು ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗಲಿ ದೊಡ್ಡದಾಗಲಿ ಪೊಲೀಸ್ ಇಲಾಖೆ ಅದನ್ನು ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನಿಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರೂ ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟ್ರ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ. ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದು ಏನಿದೆ ಪರಿಸ್ಥಿತಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನು ಮಾಡಬೇಕಾಗತ್ತೆ ನಾವು ಮಾಡ್ತೀವಿ.